ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಕೇಳಿ ಮೇಲಿನ ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ ಅಧ್ಯಕ್ಷರು ಯಾರಾಗಬಹುದು ಇನ್ನು, ಯಾಕಂದರೆ ಅಧ್ಯಕ್ಷ ಸ್ಥಾನದಿಂದ ನಮ್ಮ ಪ್ರಭಾಕರ್ ಕೋರೆ ಅವರು ಹಿಂಸರಿದ್ದಾರೆ. ಚುನಾವಣೆಗಳು ಆಗಿದಂಗೆಲ್ಲ ನೋಡ್ಕೊಂಡಿದ್ದಾರೆ. ತಮ್ಮವರು ಒಳಗುಳಿಯುವಂಥ ಒಂದು ಹಾದಿನ ಹುಡುಕೊಂಡಿದ್ದಾರೆ. ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ಲಿ ಸದಸ್ಯರು ಅಂತೇಳಿ ಇತ್ತೀಚೆಗೆ ಒಂದು ವರದಿಯನ್ನು ನೋಡಿದ್ನಿ. ಅದರಲ್ಲೂ ವಿಶೇಷವಾಗಿ ಬಾಪುಗೌಡರು ತಮ್ಮ ಗರ್ಜಿಗಮ್ಮತ್ತಲ್ಲಿ ಅನೇಕ ವಿಷಯಗಳನ್ನು, ಅದರ ಒಳ ಹೊರಗೆಗಳನ್ನು ಚರ್ಚೆ ಮಾಡಿದ್ದಾರೆ. ಮತ್ತು ಅನೇಕ ಇನ್ನೂ ಬೇರೆ ಬೇರೆ ಜನರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ಇವೆಲ್ಲನೂ ಗಮನಿಸಿದಾಗ ಇವತ್ತು ಪ್ರಭಾಕರ್ ಕೋರೆಯವರ ಮಾನಸಿಕ ಸ್ಥಿತಿ ಏನಿರ್ಬೋದು. ಯಾಕಂದ್ರೆ ದೊಡ್ಡದಾಗಿ ಬೆಳೆಸಿದ್ದಾರೆ ಸಂಸ್ಥೆ. ಎಷ್ಟು ದೊಡ್ಡದಾಗ್ಯಪ್ಪ ಅಂತಂದ್ರೆ ಅವರು ಕಲ್ಪನೆ ಸಹಿತ ಮಾಡಿದ್ರಲ್ಲ ಏನೋ ಆರಂಭದಲ್ಲೇ. ಆದರೆ ಬೇಸ್ ತಳಪಾಯಿ ದಾನಿಗಳು ಮತ್ತು ಸಪ್ತರ್ಷಿಗಳು ಅವ್ರ ಶ್ರಮ ಇವ್ರಿಗಿಂತ ದೊಡ್ಡದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಳಪಾಯಿ ಇದ್ದು ಒಂದೇನೋ ಆಸ್ತಿ ಇದ್ದು ಎಲ್ಲ ಇದ್ದಾಗ ಮೇಲಕ್ಕೆ ಏರಿಸು ಸಣ್ಣ ಸಾಹಸ ಅಲ್ಲ. ಆದರೂ ಅವ್ರ ಸಾಹಸ ಏನಿಲ್ಲದೆ ಮಾಡುವಂಥದ್ದು. ಸಪ್ತರ್ಷಿಗಳು ಎಲ್ಲ ತ್ಯಾಗ ಮಾಡಿದ್ದು. ಅದರಲ್ಲಿ ಶಿರಸಂಗಿ ಲಿಂಗರಾಜ್ ಅವರ ಒಂದು ಸಭಾಭವನದಲ್ಲಿ ಬರುವ 8ನೇ ತಾರೀಕಿಗೆ ಜನರಲ್ ಬಾಡಿ ಮೀಟಿಂಗ್ ಅದಂತೇಳಿ ಸುದ್ದಿಗಳು ಇದ್ದಾವೆ. ಅದ್ರ ಕುರಿತ ಚರ್ಚೆಗಳು ನಡೀತಾ ಇದ್ದಾವೆ. ಅಲ್ಲೇನು ಆಗಬಹುದು. ಜನರಲ್ ಬಾಡಿ ಈಸ್ ದ ಫೈನಲ್ ಆಫ್ ದ KLE. ಅದಕ್ಕಾಗಿ ಇವತ್ತು ಅನೇಕ ರೀತಿಯಾದ ಸಲಹೆ ಸೂಚನೆ, ಚರ್ಚೆ, ವಿಮರ್ಶೆ, ಟೀಕೆ, ಟಿಪ್ಪಣಿ ನಡೀತಾ ಇದ್ದಾವೆ. ಅದರಲ್ಲೂ ಅಲ್ಲಿ ಅವರು ವಿರೋಧ ಇದ್ದಾರೆ ಸಾಕಷ್ಟು ಜನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರು ಬಯಸ್ತಾ ಇದ್ದಾರೆ. ಇಲ್ಲ ಅದು ಏನಪ್ಪಾ ಅಂದ್ರೆ ಅವ್ರ ಕುಟುಂಬದಿಂದ ಹೊರಗೆ ಬರಲಿ ಅಂತೇಳಿ. ಒಂದೇ ಕುಟುಂಬದಲ್ಲಿ ಉಳಿದು ಬೇಕಾಗಿಲ್ಲ. ಮತ್ತು ಹಿಂದಿನ ಸಪ್ತರ್ಷಿ ಆಗಲಿ ಯಾರೋ ಆಗಲಿ ಕುಟುಂಬಕ್ಕಾಗಿ ಮಾಡಿದ್ದಲ್ಲ, ಸಮಾಜಕ್ಕಾಗಿ ಮಾಡಿದ್ದು. ಸಮಾಜಕ್ಕೆ ಇನ್ನೂ ಮಾಡಬೇಕಾದ ಕೆಲಸಗಳು ಬಹಳ ಇದ್ದಾವೆ. ಏನು ಆಗಬೇಕಾಗೈತಿ. ಹೌದು, ಆ ಒಂದು KLE ಕಟ್ಟುವಲ್ಲಿ ಮಹತ್ತರವಾದ ಕೆಲಸ ಆಗ್ಯದ ಕೋರೆಯವ್ರದ್ದು. ಆದರೆ ಸಮಾಜಕ್ಕೆ ಅದರಿಂದ ಏನಾಯಿತು, ಏನೋ ಕೆಲವು ಜನ ಸಮಾಜದ ಲಾಭ ತೊಗೊಂಡಿರ್ಬೋದು. ಬಟ್ ಇಡಿಯಾಗಿ ಲಿಂಗಾಯತ ಸಮುದಾಯ ಎಷ್ಟು ಮಟ್ಟಿಗೆ ಹೆಲ್ಪ್ ತೊಗೊಳ್ತು ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನು ಮಾಡ್ಬೇಕಂತ ಮಾಡಿದ್ದಾರೆ, ಏನದ ಅವ್ರ ಪ್ಲ್ಯಾನ್. ಮತ್ತು ಮರಳಿ ತಮ್ಮ ಮಕ್ಕಳ ಮಧ್ಯದಲ್ಲೇ ಅದರಲ್ಲೂ ಅಮಿತ್ ಕೋರೆ ಮತ್ತು ಇನ್ನೊಬ್ಬರು ಪ್ರೀತಿ ದೊಡ್ಡವಾಡ್ ಅವ್ರ ಹೆಸರು ಭಾಳ ಕೇಳಿ ಬರ್ತಾ ಇದ್ರು. ಹೆಂಗೆ ಬಂದರು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕೆಲವೊಂದು ಜನರು ವಾರಸನೂ ಆಗ್ತಾ ಇಲ್ಲ ತಿರ್ಕೊಂಡಂಥ ಅಲ್ಲಿ ಸದಸ್ಯರದು ಅನ್ನುವಂಥ ಆರೋಪಗಳು ಇದ್ದಾವೆ. ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಹೆಂಗೆ ಬಂದ್ರಪ್ಪ ಈ ನಮ್ಮ ಕೋರೆಯವರ ಮಗಳು ದೊಡ್ಡವಾಡ್ ಪ್ರೀತಿ ದೊಡ್ಡವಾಡ್ ಬಂದ್ರೆ ಹೆಂಗೆ ಮುಖ್ಯ ಅದು. ಇವತ್ತು ಅವರು ಆಗಬಹುದು ಮುಂದಿನ ಕಾರ್ಯಾಧ್ಯಕ್ಷರು ಅನ್ನೋಂಥ ಮಾತುಗಳದಾವ. ಅಮಿತ್ ಕೋರೆಯವರು ಆಗ್ಬೋದು ಅಂತ ಮಾತುಗಳದಾವ. ಮತ್ತು ಅವ್ರ ಮಕ್ಕಳನ್ನ ಮಾಡೋ ವಿಚಾರ ಅದನ್ನು ಇವರಿಗೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಅದ್ರ ಜೊತೆಗೆ ಯಾಕೆ ಉಳಿದವ್ರು ಇಲ್ವ, ಎಬಿಲಿಟಿ ಇದ್ದವರು, ಯೋಗ್ಯತೆ ಇದ್ದವ್ರು ಯಾರಿಲ್ವಾ ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಅನ್ನೋಂಥ ಮಾತುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೌಟಿಗೆ ಮಠವರು ಅಂತ ಅವ್ರ ಜೊತೆಗಿದ್ದಂಥವ್ರು, ಮಹಾಂತೇಶ್ ಕೌಟಿಗೆ ಮಠವರು, ಇವ್ರ ತಂದೆ ಇವ್ರ ಜೊತೆಗಿದ್ದಂಥವ್ರು, ಇವರು ಬೆಳೆಯುವಲ್ಲಿ ಅವರು ಸಹಕಾರ ಮಾಡಿದಂಥವ್ರು, ನಮ್ಮ ಪ್ರಭಾಕರ್ ಕೋರೆ ಅವರು, ನಮ್ಮ ಕೌಟಿಗೆ ಮಠವ್ರ ತಂದೆಯವರು ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು. ಒಬ್ಬರಿಂದ ಒಬ್ಬ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮುದಾಯದ ಸಮಾಜದ ಹೆಲ್ಪ್ ತೊಗೊಂಡು ಅಥವಾ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಮನುಷ್ಯ ಬೆಳೀತಾ ಇರ್ತಾನೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಕೋರೆಯವರ ರಿಮೋಟ್ ಕಂಡ್ರೆ ನಿಮ್ಮ ಕೈಯಾಗ ಉಳಿತಾ, ಅದ್ರಲ್ಲಿ ಎರಡು ಮಾತಿಲ್ಲ. ನೀವು ಹೇಳಿದವರು ಆಗ್ತಾರೆ. ಆದರೆ ನಿಮಗೆ ಸಹಾಯ ಮಾಡಿದಂಥ ಹಿಂದಿನ ಜನರನ್ನು, ನಿಮ್ಮ ಸಮುದಾಯದ ಜನರನ್ನು ನೀವು ಯಾಕೆ ಮಾಡಬಾರ್ದು, ನಿಮ್ಮ ಕುಟುಂಬದವ್ರನ್ನ ಯಾಕೆ ಮಾಡಬೇಕು ಅನ್ನೋಂಥ ಮಾತು. ಯಾಕಂದರೆ ವಿಶ್ವನಾಥ್ ಪಾಟೀಲರಾಗಿರ್ಬೋದು, YS ಪಾಟೀಲ್ ಗೊತ್ತದ, ಭಾಳ ಜನ ಮಾತಾಡ್ತಾ ಇದ್ದಾರೆ. ಅವರು KS ಅಧಿಕಾರಿ ಇದ್ದರು, ಹಿಂದೆ ಈ ಒಂದು ಬುಡಾದರೂ ಕೆಲಸ ಮಾಡಿದವರು ಅನ್ನೋಂಥ ಮಾತುಗಳಿದ್ದಾವೆ. ಅಂಥ ವ್ಯಕ್ತಿ ಈಗ ಅವ್ರಿಗೆ ಯಾಕೆ ಕೊಡಬಾರ್ದು ಕಾರ್ಯಾಧ್ಯಕ್ಷ ಸ್ಥಾನ ಅನ್ನೋಂಥ ಪ್ರಶ್ನೆಗಳು. ಈಗ ಇನ್ನೂ ಅನೇಕರಲ್ಲಿ ಯೋಗ್ಯರಿದ್ದಾರೆ. ಅದು ಬಿಟ್ಟು ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನ ಯಾಕೆ ತರೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ. ಹೌದು, ಸಹಜದ ಯಾರಿಗಾದ್ರೂ ಬೆಳೆಸಿರ್ತಾರೆ ಅಂದ ತಕ್ಷಣ ಅದನ್ನು ಬಿಟ್ಟು ಕೊಡ್ಬೇಕಾಗಪ್ಪ, ನಮ್ಮಲ್ಲೇ ಉಳಿಲಿ, ನಮ್ಮವ್ರಿಗೆ ಉಳಿಲಿ ಅನ್ನುವಂಥದ್ದು ಈ ಭಾವ ಭಾಳ ಜನರಿಗಿರ್ತದೆ, ಸಾಮಾನ್ಯವಾಗಿರ್ತದೆ. ಹೀಗಾಗಿ
ಅದನ್ನು ಮೀರಿ ಇವತ್ತು ತೋರಿಸ್ಬೇಕಾಗಿದೆ. ನಾವು ಒಬ್ಬ ತ್ಯಾಗಿ, ತಾವು ಒಬ್ಬ ದೊಡ್ಡ ವ್ಯಕ್ತಿಯನ್ನು ತೋರಿಸ್ಬೇಕಾಗಿದೆ. ಕೋರೆಯವರು ಇವತ್ತು ಸಾಕಷ್ಟು ಇಡೀ ದೇಶವನ್ನು ಗುರ್ತಾ ಹಿಡಿದು ಅವ್ರ ಸೇವೆಗಾಗಿ ಇವತ್ತು ಪದ್ಮಶ್ರೀ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು. ಇನ್ನೂ ಅನೇಕ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ತಾವು ಯಾಕೆ ಕುಟುಂಬ ಪ್ರಿಯರಾಗಬೇಕು ಅಂತ. ಯಾಕಂದರೆ ಜಿಲ್ಲೆಯಲ್ಲೆಲ್ಲ ಕುಟುಂಬ ಪ್ರಿಯರದ ರಾಜಕಾರಣಿಗಳು ಯಾವುದಂತೂ ನಿಮ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಇದ್ದಾರೆ. ಮತ್ತು ಕೋರೆಯವರು ಅದಾಗವರ ಅನ್ನುವಂಥ ಮಾತು. ಯಾಕೆ ಸಮಾಜದಲ್ಲೂ ಲಿಂಗಾಯತ್ ಸೊಸೈಟಿ ಇವರೊಬ್ಬರು ಮಾಡಿದ್ದೆಲ್ಲ, ಹಿಂದೆ ಎಲ್ಲರೂ ದಾನಿಗಳು ಎಲ್ಲರೂ ಕೂಡಿ ಮಾಡಿ ಎತ್ತಿದಂಥದ್ದು. ಅದು ಇವತ್ತು ಸಮುದಾಯಕ್ಕೊಂದು ಆಗಬೇಕಾಗಿದೆ, ಕೇವಲ ನಿಮ್ಮ ಕುಟುಂಬಕ್ಕಲ್ಲ. ಮತ್ತು ಇನ್ನೂ ಕೆಲವೊಂದು ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಸದಸ್ಯರಿಗಷ್ಟೂ ಅಲ್ಲ, ಬಡ ಲಿಂಗಾಯತರ ಡೆವಲಪ್ಮೆಂಟ್ ಸಲುವಾಗಿ, ಅವ್ರ ಎಜುಕೇಷನ್ ಸಲುವಾಗಿ, ಅವರ ಏಳಿಗೆಗೆ ಅದು ಉಪಯೋಗ ಆಗಬೇಕಾಗ್ಯದ. ಅದಕ್ಕೆ ಮೇಲೆ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂದ್ರೆ, ಎಷ್ಟು ಜನ MBBS, ಎಷ್ಟು ಜನ MD, ಎಷ್ಟು ಜನ MS, ಎಷ್ಟು ಜನ ME, BE ಅತ್ಯಂತ ಕಡು ಬಡವ ಲಿಂಗಾಯತ ಮಕ್ಕಳು ಇವತ್ತು ಪೂರೈಸಿದ್ದಾರೆ. ಎಷ್ಟು ಜನಕ್ಕೆ ಪ್ರೊಫೆಷನಲ್ ಕೋರ್ಸ್ನಾಗೈತೆ, ಪ್ರೊಫೆಷನಲ್ ಇವೆಲ್ಲ ಇಂಜಿನಿಯರಿಂಗ್ ಮತ್ತು ಈ ಒಂದು ಏನಪ್ಪ ಅಂತಂದ್ರೆ ವೈದ್ಯಕೀಯ ಉಳಿದ್ರಲ್ಲಿ ಇರ್ಬೋದು, ಅಲ್ಲಿ ಸ್ವಲ್ಪ ಕೊಟ್ಟಿರ್ಬೋದು, ಆದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿ ಫ್ರೀ ಕನ್ಸೆಷನ್ನ ಅವ್ರು ಕಲಿಸುವಂಥದ್ದು. ನಮ್ಮ ಸಮುದಾಯದ ದುಡ್ಡು ನಾವು ಬಿಲ್ಡಿಂಗ್ ಕಟ್ಟಿರ್ಬೋದಿಲ್ಲ ಅಂತಲ್ಲ, ಆಗ್ಯದ ಇಲ್ಲ ಅಂತಲ್ಲ, ಅದು ನಾವು ಅಲ್ಲಗಳಿದಿಲ್ಲ. ಬಟ್ ಅತಿ ಬಡವ ಜನ ಯಾರಿಗಾಗಿ ಕಟ್ಟಿದ್ರು ಅವರು? ನಮ್ಮ ಸಪ್ತರ್ಷಿಗಳು, ದಾನಿಗಳು ಯಾರಿಗೆ ಕಟ್ಟಿದ್ರು? ಇಲ್ಲಿಯ ನಮ್ಮ ಲಿಂಗಾಯತ ಸಮುದಾಯದ ಡೆವಲಪ್ ಆಗಬೇಕು, ಜೊತೆಗೆ ಇಲ್ಲಿಯ ಬಡ ಮಕ್ಕಳಿಗೆ ಇವತ್ತು ದಾಸೋಹ ಅಂದ್ರೆ ಏನು? ದಾಸೋಹ ನಡೆಸೋದು ಮಠಗಳು ನಡೆಸ್ತಾ ಇದ್ದಾರೆ ಇವತ್ತು. ಅಂದರೆ ಆ ಮಕ್ಕಳಿಗೆ ಅದ್ರ ಜೊತೆಗೆ ಲಿಂಗಾಯತ ಮಕ್ಕಳ ಜೊತೆಗೆ ಇನ್ನುಳಿದ ಸಮುದಾಯದ ಮಕ್ಕಳನ್ನು ತೆಗೆದುಕೊಂಡು ಕಲಿಸುವಂಥ ಉದಾಹರಣೆ ಸಾಕಷ್ಟು ಇದ್ದಾವೆ. ಅವ್ರ ಲಿಂಗಧಾರಣ ಮಾಡಿ ಒಂದೇನೋ ಅವರಲ್ಲಿ ಒಂದು ಏನಪ್ಪ ಆಧ್ಯಾತ್ಮಿಕ ಭಾವನೆಯನ್ನು ಹಾಕೋ ಜೊತೆಗೆ ಸಮಾಜನ ಕಟ್ಟುವರೆ, ನೈತಿಕವಾಗಿ ಕಟ್ಟುವರೆ ಅನೇಕ ಮಠಗಳು ಕೆಲಸ ಮಾಡಿದಾವ. ಅಂಥ ಮಠಗಳ ಸಹಾಯದಿಂದ ಸಹಿತ ಸಹಾಯ ಪಡೆದ ಈ KLD ಸಂಸ್ಥೆ. ಇಲ್ಲಿ ಏನು ಕೋರೆಯವರೆಲ್ಲ ತಮ್ಮ ಮನೆಯ ದುಡ್ಡನ್ನು ತಂದು ಹಾಕಿಲ್ಲ ಇಲ್ಲಿ ಅನ್ನೋಂಥ ವಾದ ಮಾಡೋರು ಇದ್ದಾರಲ್ಲ. ಹೀಗಾಗಿ ಇವತ್ತು ಕೋರೆಯವರು ಎಲ್ಲ ಅಧಿಕಾರವನ್ನು ಜಿಲ್ಲೆಯ ಅಥವಾ ರಾಜ್ಯದ ರಾಜಕಾರಣಿಗಳಂಗ ದೇಶದ ರಾಜಕಾರಣಿಗಳಂಗ ತಮ್ಮ ಮಕ್ಕಳ ಕೈಲಿ ಅದನ್ನು ಇಡಬೇಕು ಅನ್ನುವಂಥ ವಿಚಾರ ಅವ್ರಲ್ಲಿ ಇರ್ಬೋದಿಲ್ಲ ಅಂತಲ್ಲ. ಅದು ಇಟ್ಕೋಬಾರದು, ಇಟ್ಕೋಬೇಡಿ. ಸಮಾಜದ ದುಡ್ಡನ್ನು, ಸಮಾಜದ ಆಸ್ತಿಯನ್ನು, ಸಮಾಜದ ವಸ್ತುವನ್ನು ಸಮಾಜ ಕೊಡ್ರಿ. ಯೋಗ್ಯರು ಯಾರು ಅವ್ರನ್ನ ಇಟ್ಕೊಂಡು ನೀವು ಕೆಲಸ ಮಾಡಿಸ್ಕೊತ ಹೋಗ್ರಿ. ನೀವು ರಿಮೋಟ್ ಕಂಟ್ರೋಲ್ ಆಗಿರಿ ಅನ್ನೋದು ನಮ್ಮ ಬಾಪುಗೌಡರ ಒತ್ತಾಯ. ಅದ್ರ ಜೊತೆ ಇನ್ನೂ ಅನೇಕ ಸದಸ್ಯರ ಒತ್ತಾಯ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದಾಗಿದೆ. ಅವ್ರ ಉದ್ದೇಶನೂ ಕೆಟ್ಟಿಲ್ಲ. ಯಾಕಪ್ಪ ನೀವು ಮೇಲೆ ಆಗೋದು ಮನಿ ಆಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಅದನ್ನು KLD ಏನೋ ನಿಮ್ಮ ಮನಿ ಆಸ್ತಿ ಮಾಡ್ಕೊಳ್ತಾ ಇದ್ದೀರಾ, ನೀವು ಒಬ್ಬರು ಗಳಿಸಿದಂಥದ್ದು. ಇದನ್ನು ಸಹಿತ ಪ್ರಶ್ನೆ ನೀವು ಮಾಡ್ಕೋಬೇಕಾಗಿದೆ. ಆದರೆ ಸದಸ್ಯರು ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ ಅಂತ. ಪರವಾಗಿ ಬೇರೆಯವರು ಬೆಳೀರಿ, ರಗಡು ಬೆಳೆಸಿದಿರಿ, ಬೆಳೆದಿರಿ, ನೀವು ಬೆಳೆದಿರಿ, ಇವತ್ತು ಸಾಕಷ್ಟು ನೀವು ಗಳಿಸಿದಿರಿ. ನಿಮಗೆ ಈ KLD ಆಗಬೇಕಾಗಿದ್ದು ಏನಿಲ್ಲ, ಜನಕ್ಕೆ ಆಗಬೇಕಾಗಿದೆ. ಈ KLD ಬಡ ಕುಟುಂಬಗಳಿಗೆ ಫ್ರೀ, ಅದರಲ್ಲೂ ಬಡ ಲಿಂಗಾಯತ ಸಮುದಾಯಕ್ಕೆ ಇಲ್ಲಿ ಫ್ರೀ ಆಗಿ ಔಷಧಿ ಗುಳಿಗೆ ಸಿಗುವಂಥದ್ದು, ಅವರ ಏನಾದರೂ ದೊಡ್ಡ ಆಪರೇಷನ್ ಮತ್ತೇನೋ ಇದ್ದರೆ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಹೆಲ್ಪ್ ಆಗುವಂಥ ಕೆಲಸಗಳು ಇಲ್ಲಿ ಆಗಬೇಕಾಗಿದೆ ಅನ್ನೋದು ಎಲ್ಲರ ಒತ್ತಡದ ಒತ್ತಾಯ ಇಲ್ಲ, ಪ್ರೀತಿಯ ಒತ್ತಾಯ ಇದು. ಯಾಕೆ ಕೆಟ್ಟಿರೋರಿಗೆ ನಾವು ಮೊದಲು ಸಲ್ಯೂಟ್ ಹಾಕಬೇಕು. ಕೋರೆಯವರಿಗೆ ಅದನ್ನು ಅವ್ರ ಸಾಹಸಕ್ಕೆ ನಾವು ಮೆಚ್ಚಬೇಕು. ಅವ್ರಿಗಿಂತ ಹೆಚ್ಚು ಸಪ್ತರ್ಷಿಗಳಿಗೆ ಮತ್ತು ನಮ್ಮ ಶಿವಸಂಗಿ ಲಿಂಗರಾಜನಂಥ ದೊಡ್ಡ ವ್ಯಕ್ತಿಗಳಿಗೆ, ಆ ದಾನಿಗಳಿಗೆ ನಾವು ಸದಾ ಋಣಿಯಾಗಿರ್ಬೇಕಾಗಿತ್ತು. ಸಮಾಜ ಅನೇಕ ಮಠಗಳು ಸಹಿತ ಅದಕ್ಕೆ ಹೆಲ್ಪ್ ಮಾಡಿದ್ದದ KLDಗೆ. ಈ ಎಲ್ಲ ದಿಶೆಯಲ್ಲೇ ಇವತ್ತು ಕೋರೆಯವರ ಜವಾಬ್ದಾರಿ ಭಾಳ ದೊಡ್ಡದಲ್ಲ. ಕೇವಲ ಒಂದು ಕುಟುಂಬದ ಆಸ್ತಿ ಮಾಡ್ಕೊಳ್ಳೋದು, ಅದು ತನ್ನ ಮಕ್ಕಳಾದ್ರೆ ಮುಂದುವರಿಬೇಕು. ಯಾವ್ದನ್ನ ಅಧ್ಯಕ್ಷ ಆದರೆ ಕೋರೆನ ನಮ್ಮ ಅಮಿತ್ ಕೋರೆನಾಗಲಿ ಅಥವಾ ನಮ್ಮ ಪ್ರೀತಿ ದೊಡ್ಡವಾಡ ಅಥವಾ ಕೋರೆಯವರಾಗಲಿ ಅನ್ನುವಂಥ ಒಂದು ಸಂಕುಚಿತ ಭಾವನೆಯಿಂದ ಹೊರಗೆ ಬರಲಿ ಅನ್ನೋದು ಒತ್ತಾಯ. ಯಾಕಂದ್ರೆ ಇನ್ನೂರು ಸಮಯಕ್ಕೆ ನಾವು ನೋಡ್ತಾ ಇದ್ದೀವಿ. ಉಳಿದ ರಾಜಕಾರಣ ಅದು ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೂ ಗೊತ್ತಿದ್ದ ವಿಷಯ ಅದು. ಪ್ರಭಾಕರ್ ಕೋರೆಯವರ ಹರಿರಾರ ಸತ್ಯ ಏನಿಲ್ಲ, ಎಲ್ಲರೂ ಗೊತ್ತಿದ್ದು. ಇವರು ಅಂಥ ರಾಜಕಾರಣ ಮಾಡ್ಬೇಕಾ? ಈ ಒಂದು KLD ಸಂಸ್ಥೆಯಲ್ಲಿ ಸಮಾಜಮುಖಿ ಆದಂಥ, ಸಮಾಜಕ್ಕೆ ಬೇಕಾದಂಥ ಸಮಾಜದ ನೋವುಗಳನ್ನು ಕಿತ್ತಾಕೋದಕ್ಕಾಗಿ ನಿರ್ಮಿಸಿದಂಥ ಇದೆ. ಗಂಟು ಮಾಡೋದಕ್ಕಾಗಿ ಅವ್ರು ಕಿಟ್ಟಿದ್ದಲ್ಲ, ಆಗ್ಯದ ಸಂಗ್ರಹ ಆಗಿರೋದು ಇವತ್ತು. ಹಾಗಾಗಿ ಅದು ಯಾರು ಹಂಚ್ಕೊಂಡು ತಿನ್ನುವಂಥದ್ದಲ್ಲ. ಅದು ಈ ಸಮುದಾಯ ಯಾರ ಹೆಸರಲ್ಲಿ ಆಗ್ಯದಪ್ಪ? ಅದು ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ. ಕರ್ನಾಟಕ ಲಿಂಗಾಯತ ಬಡ ಮಕ್ಕಳಿಗೆ ಶ್ರೀಮಂತ ಮಕ್ಕಳು ಕೊಟ್ಟು ಕರೀಲಿ ಅವರು. ಯಾಕಂದ್ರೆ ಮಠದ ಸಿದ್ಧಾಂತ ಅದು ಏನಪ್ಪ, ಇದ್ದವರು ಇಲ್ಲದವ್ರನ್ನ ಎತ್ಕೊಂಡು ಹೋಗುವಂಥದ್ದು, ಸಮಾಜ ಬೆಳೆಸುವಂಥದ್ದು. ಆ ದಿಶೆಯಲ್ಲಾಗಲಿ ಮಠಗಳ ಮಾಡೋ ಕೆಲಸವನ್ನು ಇವತ್ತು KLD ಮಾಡಬೇಕಾಗಿದೆ. ಆ ದೊಡ್ಡ ಮಠದ ಅಧ್ಯಕ್ಷರು ಇವತ್ತಾಗ ಕೋರೆಯವರು ಹಿಂಸರಿದ್ದಾರೆ. ಅವ್ರ ನಂತರವಲ್ಲೇ ಅಂಥ ಒಳ್ಳೆಯ ದೊಡ್ಡ ಮನುಷ್ಯನ ಅನೇಕರಿದ್ದಾರೆ. ಮಾಂತೇಶ್ ಕೌಜಲ್ಗೆ ಆಯಿತು, ಈಗಾಗಲೇ ಹೇಳಿದಾಗ
ಇನ್ನುಳಿದವರು ಇದ್ದಾರೆ, ಬೇಡ ಇನ್ನುಳಿದ ಮತ್ತೆ ಯಾರೋ ಅವ್ರು ಬೇಕಾದಂಥವ್ರು ಇದ್ದಾರೆ, ಅವ್ರನ್ನ ತೆಗೆದುಕೊಂಡು ಇಡೀ ಸಂಸ್ಥೆಗೆ ಹೊಸ ಒಂದು ಆಯಾಮ ಕೊಡಲಿ, ಬೆಳೆಸಲಿ ಅನ್ನೋದು ಎಲ್ಲರ ಒತ್ತಾಯ. ಏನಂತೀರಿ ಇದಕ್ಕೆ? ನಾವೇನು ಕೇಳೋದು ತಪ್ಪದನ. ಕೋರೆಯವ್ರ ವರ್ಕ್ಗೆ ಸಲ್ಯೂಟ್. ಆದರೆ ಅದೇ ಕಾಲಕ್ಕೆ ಅದು ಒಂದು ಕುಟುಂಬದ ಆಸ್ತಿ ಕೂಡುದು ಅನ್ನೋದು ಎಲ್ಲರ ಪ್ರೀತಿಯ ಒತ್ತಾಯ. ಇದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಪ್ರಭಾಕರ್ ಕೋರೆಯವರು. ಆದರೂ ಆದಷ್ಟು ಅವರು ಬೆಳೆಸಿದ ಈ ಸಂಸ್ಥೆಯನ್ನು ಸಮಾಜದಿಂದ ತೆಗೆದುಕೊಂಡಿದ್ದನ್ನು ಸಮಾಜಕ್ಕೆ ಕೊಡಲಿ ಅನ್ನೋದಷ್ಟೇ ಇಲ್ಲಿ ಆಗ್ರಹ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.